ಮಂಚೇನಹಳ್ಳಿ ಶ್ರೀ ರಾಧಾಕೃಷ್ಣ ಯಾದವ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಹಾಗೂ ವೈದೇಹಿ ಆಸ್ಪತ್ರೆ ಬೆಂಗಳೂರು ಇವರ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಉಚಿತ ಔಷಧಿ ವಿತರಣಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಂಚೇನಹಳ್ಳಿ ತಾಲೂಕು ದಂಡಾಧಿಕಾರಿಗಳಾದ ದೀಪ್ತಿಯವರು ಆಗಮಿಸಿದರು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ವೈದೇಹಿ ಆಸ್ಪತ್ರೆ ಬೆಂಗಳೂರು ಉತ್ತಮ ಚಿಕಿತ್ಸೆ ಹಾಗೂ ಉತ್ತಮ ಔಷಧಿಗಳನ್ನು ನೀಡುತ್ತಾರೆ. ನುರಿತ ವೈದ್ಯರು ಆಗಮಿಸಿದ್ದು ಪ್ರತಿಯೊಬ್ಬರು ತಮ್ಮ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಮೊದಲು ಆರೋಗ್ಯಕ್ಕೆ ಮಾನ್ಯತೆ ಕೊಡಬೇಕೆಂದು ಗೊಲ್ಲ ಸಮುದಾಯದ ಶ್ರೀ ರಾಧಾಕೃಷ್ಣ ಯಾದವ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಮಂಚೇನಹಳ್ಳಿ ಇವರಿಗೆ ನೀವೆಲ್ಲರೂ ಅಭಿನಂದನೆಗಳನ್ನು ತಿಳಿಸಬೇಕೆಂದು ತಿಳಿಸಿದರು. ಈ ಚಿಕಿತ್ಸಾ ಶಿಬಿರಕ್ಕೆ ಚಿಕಿತ್ಸೆ ಪಡೆಯಲು ಒಟ್ಟು 380 ಜನರು, ಚಿಕಿತ್ಸೆ ಪಡೆದ ನಾಗರಿಕರು ಹಾಗೂ ಆಪರೇಷನ್ಗೆ ಕಿವಿ, ಗಂಟಲು, ಹೃದಯ, ಕಣ್ಣು, ಶ್ರೀರೋಗ ಸಂಬಂಧಿಸಿದಂತೆ 38 ಜನ ಉಚಿತ ಆಪರೇಷನ್ಗೆ ಆಯ್ಕೆಯಾಗಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವೈದೇಹಿ ಆಸ್ಪತ್ರೆ ಬೆಂಗಳೂರು ಕಾರ್ಯನಿರ್ವಹಣಾಧಿಕಾರಿಗಳಾದ ಡಾಕ್ಟರ್ ಹರೀಶ್, ಟ್ರಸ್ಟ್ನ ಅಧ್ಯಕ್ಷರಾದ ಎಂ.ವಿ. ರಾಜೇಶ್ವರಿ, ಗೌರವಾಧ್ಯಕ್ಷರಾದ ಶ್ರೀನಿವಾಸಗೌಡ, ಉಪಾಧ್ಯಕ್ಷರಾದ ಮುದ್ದೇಗೌಡ, ಖಜಾಂಚಿ ರಘುಮಪ್ಪ, ಕಾರ್ಯದರ್ಶಿ ರವಿಶಂಕರ, ಕಾರ್ಯಾಧ್ಯಕ್ಷರಾದ ಹರೀಶ್ ಕುಮಾರ್, ಪ್ರಧಾನ ಸಂಚಾಲಕರಾದ ರವಿ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ವರದಿ ಪದ್ಮಾವತಿ, ಮಂಚೇನಹಳ್ಳಿ. ಆಮೇಲೆ ಹೋದ್ಸಲಿ ಹೇಳಿದವರು 7 ಜನಕ್ಕೆ ಸರ್ಜರಿ ಕೂಡ ಉಚಿತವಾಗಿ ಮಾಡಿಸಿದ್ದಾರೆ. ಅದಲ್ದಿರ ಎಷ್ಟೊಂದು ಜನಕ್ಕೆ ಕಣ್ಣಿಂದು ಸರ್ಜರಿ ಕೂಡ ಮಾಡಿಸಿದ್ರಿ. 380 ಜನಕ್ಕೆ ಮಾಡಿಸಿದಾರಂತೆ. ಈ ಸಲಿನೂ ಅಷ್ಟೇ, ತಮಗೆ ಮಂಡಿ ನೋವು ಇರ್ಬೋದು ಅಥವಾ ಎದೆ ನೋವು ಇರ್ಬೋದು ಅಥವಾ ಏನಾದರೂ ಬೇರೆ ತೊಂದರೆಗಳಿದ್ದಲ್ಲಿ, ಕಿವಿ, ಕಣ್ಣು ಏನೇ ತೊಂದರೆ ಇದ್ದಲ್ಲಿ ತೋರಿಸ್ಕೊಳ್ಳಿ ನೀಟಾಗಿ. ಇಂಥ ಉಚಿತ ಶಿಬಿರ ನಮ್ಮ ಮಂಚೇನಹಳ್ಳಿಯಲ್ಲಿ ಮಾಡ್ತಿರೋದು ಅದು